ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ರಾಯರ ಜ್ಯೋತಿಷ ಫಲ ಚಾನೆಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಬಾರಿ ಯುಗಾದಿ ಹೊಸ ವರ್ಷದ ಮಕರ ರಾಶಿಯವರ ಸಂಪೂರ್ಣ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ನೋಡುವ ಮುಂಚೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವರ್ಷದ ಆರಂಭದಲ್ಲಿ ಗುರು ನಿಮ್ಮ ರಾಶಿಯಲ್ಲಿ 5ನೇ ಮನೆಯಲ್ಲಿ ಸಂಚಾರ ಮಾಡುತ್ತಿದ್ದಾನೆ. ಇದು ಸಂತಾನ ಭಾಗ್ಯವನ್ನು ಸೂಚಿಸುತ್ತದೆ. ಶನಿ 2ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಮಾತಿನ ಮೇಲೆ ಹಿಡಿತವಿರಲಿ. ರಾಹು 3ನೇ ಮನೆಯಲ್ಲಿ ಇರುವುದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ನಿಮ್ಮ ಶಿಕ್ಷಣದ ವಿಚಾರದಲ್ಲಿ ನೋಡಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಗುರುಬಲ ಇರುವುದರಿಂದ ಯಶಸ್ಸು ನೀಡುತ್ತದೆ. ಸಂಶೋಧನೆ ಮತ್ತು ತತ್ವಶಾಸ್ತ್ರ ಅಥವಾ ಪುರಾತತ್ವಶಾಸ್ತ್ರ ಓದುತ್ತಿದ್ದವರಿಗೆ ಈ ವರ್ಷ ಒಳ್ಳೆ ಶುಭ ಸೂಚನೆ ಇದೆ. ಕಠಿಣ ವಿಷಯದವರಿಗೆ ಸುಲಭವಾಗಿ ಅರ್ಥೈಸಿಕೊಳ್ಳುವ ಶಕ್ತಿ ನಿಮ್ಮದಾಗ್ತದೆ. ಇನ್ನು ಆರ್ಥಿಕವಾಗಿ ನೋಡೋದಾದ್ರೆ ಶನಿ 2ನೇ ಸ್ಥಾನದಲ್ಲಿ ಇದ್ರೂ ಕೂಡ ಗುರುವಿನ ದೃಷ್ಟಿ ಇದ್ದ ಕಾರಣ ಉಳಿತಾಯ ಸಾಧ್ಯವಾಗ್ತದೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡಿತೀರಾ. ಏನಾದರೂ ಇನ್ವೆಸ್ಟ್ ಮಾಡುವಂತ ಆಲೋಚನೆಗಳಿದ್ದರೆ ಚಿನ್ನದ ಮೇಲೆ ಮಾಡಿ. ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡೋದಾದರೆ ತುಂಬ ವರ್ಷದಲ್ಲಿದ್ದಂತಹ ಸಮಸ್ಯೆಗಳು ಬಗೆಹರುತ್ತವೆ. ಕಬ್ಬಿನ ಕಟ್ಟಡ ಸಂಬಂಧಿಸಿದ ನಿರ್ಮಾಣ ಮಾಡುವವರಿಗೆ ಅತ್ಯಂತ ಲಾಭದಾಯಕವಾಗಿದೆ. ಹೊಸ ಉದ್ಯಮ ಆರಂಭ ಮಾಡಬೇಕಾದ್ರೆ ವರ್ಷದ ಅರ್ಧ ಭಾಗದ ನಂತರ ಮಾಡಿ. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರವಾಗಿ ನೋಡಬೇಕಾದ್ರೆ ಪ್ರೇಮಿಗಳಿಗೆ ಮನೆಯ ಒಪ್ಪಿಗೆ ದೊರೆತು ವಿವಾಹ ಯೋಗ ಕೂಡಿ ಬರ್ತಾ ಇದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಮಕ್ಕಳ ಪ್ರಗತಿಯಿಂದ ಮನೆಗೆ ಸಂತೋಷ ನೀಡುತ್ತದೆ. ಸಣ್ಣ ಪುಟ್ಟ ಕೌಟುಂಬಿಕ ಕಲಹಗಳನ್ನ ಮಾತುಕತೆಯ ಮೂಲಕನೇ ಬಗೆಹರಿಸಿಕೊಳ್ಳಿ. ಯಾವುದೇ ಕಾರಣಕ್ಕೂ ಮಂಡುತನ ಬೇಡ. ಇನ್ನು ಆರೋಗ್ಯ ವಿಚಾರವಾಗಿ ನೋಡಬೇಕಾದ್ರೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಅಗತ್ಯ. ವಿಶೇಷವಾಗಿ ಹಲ್ಲು ಕಣ್ಣು ಪಾದದ ನೋವು ಕಾಣಿಸಿಕೊಳ್ಳಬಹುದು. ಮಾನಸಿಕ ನೆಮ್ಮದಿಗಾಗಿ ಪ್ರಕೃತಿಯ ಪ್ರವಾಸವನ್ನು ಕೈಗೊಳ್ಳಿ. ಸಕಾಲಕ್ಕೆ ಆಹಾರ ಸೇವನೆಯನ್ನು ಮಾಡಿ. ನಿಮ್ಮ ಆರೋಗ್ಯಕ್ಕೆ ಹಿತಕಾರಿ. ಸಂಖ್ಯೆ 4, 8, 9. ನಿಮ್ಮ ಅದೃಷ್ಟ ಬಣ್ಣ ಕಪ್ಪು ಮತ್ತು ಬಿಳಿ. ಪ್ರತಿ ಶನಿವಾರ ಶನೇಶ್ವರ ಸ್ವಾಮಿಗೆ ಎಣ್ಣೆ ದೀಪವನ್ನು ಹಚ್ಚಿ ಓಂ ಶ್ರಂ ಶನೀಶ್ವರಾಯ ನಮಃ ಅಂತ ಮಂತ್ರವನ್ನು ಜಪನೆ ಮಾಡಿ. ಮಕರ ರಾಶಿಯವರೇ, ನಿಮ್ಮ ತಾಳ್ಮೆ ಮತ್ತು ಸತತ ಪರಿಶ್ರಮ ಈ ವರ್ಷ ನಿಮಗೆ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ಇದು ಆಗಿತ್ತು ಮಕರ ರಾಶಿಯವರ ಯುಗಾದಿ ಹೊಸ ವರ್ಷದ ಭವಿಷ್ಯ. ಈ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೆ ಕೆಳಗಡೆ ಕಾಣುವ ನಂಬರ್ಗೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದಗಳು.